ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವ ಅಫಿಷಿಯಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊಂಟೇವ್ರಿ ಮತ್ತೊಂದು ಐತಿಹಾಸಿಕ ಸ್ಥಳ ಶ್ರೀ ಕುರುಗೋಡ ದೊಡ್ಡ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗುಂಬರ್ರಿ. ಅಲ್ಲೇ ಎಕ್ಸ್ಪ್ಲೋರ್ ಮಾಡೋಣ್ರಿ ಅದನ್ನ. ಇದ ನೋಡ್ರಿ ಶ್ರೀ ಕುರುಗೋಡ ದೊಡ್ಡ ಬಸವೇಶ್ವರ ದೇವಸ್ಥಾನ. ಇದು ನಮ್ಮ ಮಂದಿಯವ್ರು ಕೂಡ ಹೌದು. ಇದು ಎಲ್ಲ ಇತ್ತಪ್ಪ ಅಂತಂದ್ರ ಬಳ್ಳಾರಿ ಜಿಲ್ಲೆಯ ಇದು ಒಂದು ವಿಭಾಗೀಯ ತಾಲೂಕು ಆಗೈತಿ. ಇಲ್ಲಿ ಕುರುಗೋಡಕ್ಕೆ ಶ್ರೀ ಶಿವನ ಭಕ್ತರು ಅನೇಕ ಮಂದಿ ಬರ್ತಾರ. ಇಲ್ಲಿರುವಂತಹ ಶ್ರೀ ನಂದಿ ವಿಗ್ರಹ ಏಕಶಿಲೆ ಬಂಡೆಯಿಂದ ಕೆತ್ತಲಾಗೈತಿ ಮತ್ತು ಇದು 12 ಅಡಿ ಎತ್ತರವಾಗೈತಿ. ಇಲ್ಲಿ ನಡೆಯುವ ಈ ಸ್ವಾಮಿ ದೊಡ್ಡ ಬಸವೇಶ್ವರ ರಥ ಮಹೋತ್ಸವವು ಹೋಳಿ ಹುಣ್ಣಿಮೆ ದಿನದಂದು ನಡೀತೈತಿ. ಈ ದೇವಸ್ಥಾನದ ಇತಿಹಾಸ ತಿಳ್ಕೊಳೋದಕ್ಕಿಂತ ಮೊದಲ ದೇವ್ರ ದರ್ಶನ ಮಾಡೋಣ ಬರ್ರಿ. ಈಗ ದೇವ್ರ ದರ್ಶನ ಮಾಡಿದ್ಮ್ಯಾಗ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇತಿಹಾಸ ಹೇಳ್ತಾನೆ. ಈಗ ನಾವು ದೇವ್ರ ದರ್ಶನ ಮಾಡಿ ಬಂದ್ವಿ, ನಿಮಗೂ ಮಾಡಿಸಿದ್ವಿ. ಈಗ ಈ ದೇವಸ್ಥಾನದ ಸ್ವಲ್ಪ ಇತಿಹಾಸ ತಿಳ್ಕೊಂಡು ಬರ್ರಿ. ಇದಕ್ಕೆ ಕುರುಗೋಡು ಅಂತ ಹೆಂಗ್ ಹೆಸರು ಬಂತಪ್ಪ ಅಂತಂದ್ರೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಬೃಹತ್ ಆಕಾರದ ಬಸವಣ್ಣಗ ಗೋಡುಗಳು ಭಾಳ ಸಣ್ಣ ಇದ್ವು. ಅದಕ್ಕೆ ಕಿರಿಗೋಡು ಅಂತ ಹೇಳಿ ಕರಿತಿದ್ರಿ. ಇದಕ್ಕೆ ಮೊದ್ಲ ಈ ಜನರ ಬಾಯಾಗ ಸಿಕ್ಕ ಆಡ್ ಭಾಷೆ ಒಳಗ ಕುರುಗೋಡು ಅಂತ ಹೇಳಿ ಕರ್ಯಾಕತ್ರ. ಮತ್ತ ಇದಕ್ಕೆ ಇನ್ನೊಂದು ವಿಶೇಷತೆ ಏನಂದ್ರೆ, ಈ ಹಂಪಿ ವಿರೂಪಾಕ್ಷ ದೇವಾಲಯದಲ್ಲಿರುವ ಶಿವಲಿಂಗ ಎದುರಾಗಿ ಒಂದು ಬಸವಣ್ಣ ಇರ್ಬೇಕಂತ ಹೇಳಿ ಈ ಕುರುಗೋಡ ದೊಡ್ಡ ಬಸವೇಶ್ವರ ಮೂರ್ತಿನ ವಿಜಯನಗರ ಸಾಮ್ರಾಜ್ಯದ ಆರಂಭಿಕ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರಂತ. ವಿರೂಪಾಕ್ಷ ದೇವಾಲಯ ಪೂರ್ವಾಭಿಮುಖವಾಗಿದ್ರ ಶ್ರೀ ದೊಡ್ಡ ಬಸವೇಶ್ವರ ಮೂರ್ತಿ ದಕ್ಷಿಣಾಭಿಮುಖವಾಗೈತಿ. ಈ ಕುರುಗೋಡ ದೊಡ್ಡ ಬಸವೇಶ್ವರ ಸ್ವಾಮಿಗೆ ಒಬ್ಬ ಪತ್ನಿ ಕೂಡ ಇದ್ಲ. ಅವಳೇ ಶಿವಶರಣೆ ನೀಲಮ್ಮ. ಶಿವಶರಣೆ ನೀಲಮ್ಮನ್ನ ಬಸವಣ್ಣನ ಹೆಂಡತಿ ಅಂತ ಹೇಳಿ ಯಾಕೆ ಕರಿತಿದ್ರಂದ್ರ, ನೀಲಮ್ಮ ತಾಯಿಯ ಮೊದಲ ಹೆಸರು ಕೆಂಚಮ್ಮ. ಈಕೆ ಶ್ರೀ ದೊಡ್ಡ ಬಸವೇಶ್ವರನ ಪರಮ ಭಕ್ತಿ. ಸಿಂದಗೇರಿಯ ಲಿಂಗಾಯತ ಲಾಳಗೊಂಡ್ರ ಕುಟುಂಬದಾಗ ಜನಿಸಿದಂತಹ ಈ ನೀಲಮ್ಮ ಬಾಲ್ಯದಿಂದಲೂ ದೈವ ಭಕ್ತಿ. ಒಮ್ಮೆ ಹತ್ತಿ ಹೊಲದಲ್ಲಿ ಬೃಹತ್ ಆಕಾರದ ಬಸವಣ್ಣನ ಮೂರ್ತಿಯನ್ನು ನೋಡಿ ಪುರಾಣಗಳಲ್ಲಿ ಕೇಳುತ್ತಿದ್ದ ಬಸವಣ್ಣನೇ ಈತನೆಂದು ಗ್ರಹಿಸಿ ಯೋಗದ ಮೂಲಕ ಅರಿಯಲು ತೊಡಗುತ್ತಾಳೆ. ಒಮ್ಮೆ ಬಸವಣ್ಣ ಜಂಗಮ ರೂಪಿಯಾಗಿ ನೀಲಮ್ಮ ತಾಯಿಯ ಮನೆಗೆ ಭಿಕ್ಷೆ ಬೇಡಲು ಬಂದಾಗ ನೀಲಮ್ಮ ತಾಯಿ ಸ್ನಾನ ಮಾಡುತ್ತಿದ್ದಳಂತೆ. ತಾಯಿ ಹೊರಗೆ ಹೋಗಿ ಭಿಕ್ಷೆ ನೀಡಿ ಬರುವಷ್ಟರೊಳಗೆ ನೀಲಮ್ಮ ತಾಯಿ ಬಚ್ಚಲಲ್ಲಿ ಮಾಯವಾಗುತ್ತಾಳೆ. ಇಂದಿಗೂ ಆ ಬಚ್ಚಲ ಸಿಂದಗೇರಿಯಲ್ಲಿ ನೋಡಬಹುದು. ನಂತರ ಕುರುಗೋಡಿನಲ್ಲಿ ನೀಲವ್ವ ತಾಯಿ ಇರುವ ಸುದ್ದಿ ಕೇಳಿ ಊರಿನ ಹಿರಿಯರು ಅವಳನ್ನು ಕರೆದುಕೊಂಡು ಬರಾಕ್ ಹೋದಾಗ, ನಾನು ಎಲ್ಲಿಗೂ ಬರುವುದಿಲ್ಲ, ಬಸವನೇ ನನ್ನ ಪತಿ, ಕುರುಗೋಡಿನಲ್ಲಿಯೇ ನನ್ನ ವಾಸ ಎಂದು ವಾದಿಸಿ ಅಲ್ಲಿಯೇ ನೆಲೆಸಿ ಬಿಡುತ್ತಾಳೆ. ಹೇಮಕೂಟ ಪೀಠದ ದ್ವಿತೀಯ ಶಂಭು ಎನಿಸಿದ ಕಪ್ಪೇನ ಚನ್ನಬಸಪ್ಪ ಮಹಾಸ್ವಾಮಿಗಳು ಈಕೆಯ ಯೋಗ ವ್ಯಕ್ತಿತ್ವವನ್ನು ಅರಿತು ಇಷ್ಟಲಿಂಗ ಸಂಸ್ಥಾನ ನೀಡಿ ದೊಡ್ಡ ಬಸವೇಶ್ವರನ ಹಿಂದೆ ಇದ್ದ ಬೇವಿನ ಮರದಡಿಯಲ್ಲಿ ಪೂಜಾದಿ ಆಚರಣೆಗಳಿಗೆ ಅನುಕೂಲ ಮಾಡಿ ಕೆಂಚಮ್ಮ ಇದ್ದ ಹೆಸರನ್ನು ನೀಲಮ್ಮ ಎಂದು ಪುನರ್ನಾಮಕರಣ ಮಾಡಿ ರಥೋತ್ಸವದಲ್ಲಿ ಶ್ರೀ ದೊಡ್ಡ ಬಸವೇಶ್ವರನ ಜೊತೆ ನೀಲವ್ವ ತಾಯಿಯ ಇರುವಿಕೆಯನ್ನು ರೂಢಿಗೆ ತಂದರು. ಇದು ನೀಲವ್ವ ತಾಯಿ ಬಸವಣ್ಣನಿಗೆ ಹೇಗೆ ಪತ್ನಿಯಾದಳು ಎನ್ನುವ ಪ್ರಶ್ನೆಗೆ ಉತ್ತರ. ಇದ್ರ ಬಗ್ಗೆ ನನಗೂ ಗೊತ್ತಿದ್ದಿದ್ದಿಲ್ಲ. ನಾನು ಓದಿದಾದ್ಮ್ಯಾಗ ನನಗೆ ಅರ್ಥ ಆಗಿದ್ದನ್ನ ನಿಮಗೂ ಹೇಳೀನಿ. ನಿಮಗೂ ಅರ್ಥ ಆಗೈತೆ ಅಂತ ಅನ್ಕೊಂಡೇನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋ ಮಾಡುವಂಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು.